ಗುಣಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ. ಇಲ್ಲಿ ಹೆಸರೇ ಹೇಳುತ್ತೆ ಗುಣಾಕಾರ. ಗುಣಲಬ್ಧ ಅಂತ ಹೇಳಿದ್ರೆ ಗುಣಾಕಾರ. ನಾವ್ ಇದ್ರಲ್ಲಿ ಏನ್ ಕಲಿತಾ ಹೋಗ್ತೀವಿ ಅಂತ ಹೇಳಿದ್ರೆ ಗುಣಾಕಾರ ಅಂತ ಕಲಿತಾ ಹೋಗ್ತೀವಿ. ಉದಾಹರಣೆಗೆ ಯಾವ್ದಾನ ಒಂದ್ ಲೆಕ್ಕ ತಗೊಳ್ಳೋಣ. ಯಾವ್ದು? 4x7 ಅಂದ್ರೆ ಏನು? 4x7 ಅಂದ್ರೆ ಏನು ಅಂತ ಕೇಳಿದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ, ಏನು? 28. ಇನ್ ಕೆಲವ್ರಿಗೆ ಏನಾಗಿರುತ್ತೆ, 4x7 ಅನ್ನೋದು ಗೊತ್ತಿರಲ್ಲ, ಅಂದ್ರೆ ಇವಾಗ 28 ಅನ್ನೋದು ಗೊತ್ತಿಲ್ಲ. ನಾನ್ ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ನನಗೆ 4x7 ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಅಂದ್ರೆ 4x7ನ್ನ ಏನು ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಿರ್ಬೇಕಂತ ಹೇಳಿದ್ರೆ ಒಂದ್ 2-3 ವಿಧ ಇರುತ್ತೆ. ನಾನ್ ಯಾವ ತರ ತಗೋತೀನಿ, ಯಾವ್ದಾನ ಒಂದ್ ಚಿತ್ರ ಇಟ್ಕೊಂಡ್ ಮಾಡ್ತೀನಿ, ಅಥವಾ ಯಾವ್ದಾನ ಬಾಕ್ಸ್ ಡಯಾಗ್ರಾಮ್. ಮೊದ್ಲಿಗೆ ಯಾವ್ದಾನ ಒಂದ್ ಚಿತ್ರ ಇಟ್ಕೊಂಡು ತೋರ್ಸಕ್ ನೋಡ್ತೀನಿ. ಇಲ್ಲಿ ನೀವು ನೋಡಿದ್ರೆ 4x7. ಇಲ್ಲಿ ನೋಡಿ, 4x7ನ ನಾನೊಂದ್ ಚಿತ್ರ ಇಟ್ಕೊಂಡು ನೋಡಿದೀನಿ. ಇದ್ ನೋಡ್ರಿ, ಮೊದ್ಲನೇ ಲೈನ್ ಏನಿದೆಯೋ ಇದನ್ನ ಸಾಲು. ಪ್ರತಿ ಸಾಲಿನಲ್ಲೂ ನೀವು ನೋಡಿದ್ರೆ 7 ಹುಲಿಗಳು ಕಾಣ್ತಾ ಹೋಗುತ್ತೆ. ಮೊದಲನೇ ಸಾಲು, ಎರಡನೇ ಸಾಲು, ಮೂರನೇದು, ನಾಲ್ಕನೇದು. ಅದೇ ತರ ಪ್ರತಿ ಕಾಲಮ್ ನಲ್ಲಿ ನೋಡಿದ್ರೆ 1ನೇ ಕಾಲಮ್, 2ನೇ ಕಾಲಮ್, 3ನೇ ಕಾಲಮ್, 4ನೇ ಕಾಲಮ್, ಪ್ರತಿ ಕಾಲಮ್ ನಲ್ಲೂ 4 ಹುಲಿಗಳಿರ್ತವೆ. ಪ್ರತಿ ಕಾಲಮ್ ನಲ್ಲೂ ಪ್ರತಿ ಸಾಲಿನಲ್ಲೂ 4 ಹುಲಿ, ಪ್ರತಿ ಕಾಲಮ್ ನಲ್ಲೂ 7 ಹುಲಿ ಇರ್ತವೆ. ಇದನ್ನ ಯಾರಾದ್ರೂ ಬಂದು ಏನಪ್ಪಾ ಇದು ಈ ಫೋಟೋದಲ್ಲಿ ಇರೋ ಅಂತ ಕೇಳಿದ್ರೆ, 4ನ್ನ 7 ಜೊತೆ ಗುಣಿಸಿದಾಗ ಎಷ್ಟು ಹುಲಿಗಳು ಬರ್ತಾವೋ ಅದು ಇಲ್ಲಿದಾವೆ ಅಂತ ಹೇಳಬಹುದು. ಇಲ್ಲ, ನನಗೆ ಈ ಫೋಟೋ ಇಟ್ಕೊಂಡು ಹೇಳೋದು ಇಷ್ಟ ಇಲ್ಲ, ನನಗ್ ಬೇರೆ ರೀತಿನೇ ಬೇಕು ಅಂತ ಹೇಳಿದ್ರೆ ಬೇರೆ ರೀತಿ ಯಾವ್ದು ತಗೊಳ್ಳೋಣ? ಯಾವ್ದಾನ ಒಂದು ಬಾಕ್ಸ್ ಡಯಾಗ್ರಾಮ್ ತಗೊಳ್ಳೋಣ. ನೋಡ್ರಿ, ಇದು ಬಾಕ್ಸ್ ಡಯಾಗ್ರಾಮ್. ಇಲ್ಲಿ ನೋಡ್ರಿ, 4 ಅನ್ನೋದನ್ನ 7 ಸರಿ ಬರ್ದಿದೀವಿ. 1, 2, 3, 4, 5, 6, 7. 4 ಅನ್ನೋದನ್ನ 7 ಸರಿ ಬರ್ದಿದೀವಿ. 4ನ್ನ 7 ಜೊತೆ ಗುಣಿಸಿದ್ರು ನಮ್ಗೆ ಏನ್ ಬೇಕೋ ಅದೇ ಆನ್ಸರ್ ಬರುತ್ತೆ. 4ನ್ನ 7 ಸರಿ ಕೂಡಿದ್ರು ಅದೇ ಆನ್ಸರ್ ಬರುತ್ತೆ. 4 + 4 + 4 + 4 + 4 + 4 + 4. 4ನ್ನ 7 ಸರಿ ಕೂಡಿದ್ರು ಸಹ 28 ಬರುತ್ತೆ. ಇವಾಗ ನನಗೆ 4 × 7 ಅನ್ನೋದು ಗೊತ್ತಿಲ್ಲ. ನಾ ಹಿಂದೆ ಹೇಳಿದಾಗ 4 × 7 ಅನ್ನೋದು ಗೊತ್ತಿಲ್ಲ. ಅವಾಗ ನಾನು ಏನ್ ಮಾಡ್ಬೇಕು? ಆದ್ರೆ ಇಲ್ಲೇನು ಅಂತ ಹೇಳಿದ್ರೆ, ನನಗೆ 4 × 7 ಗೊತ್ತಿಲ್ಲ, ನನಗೆ 4 × 5 ಗೊತ್ತು. ನನಗೆ 4 × 7 ಗೊತ್ತಿಲ್ಲ, ನನಗೆ 4 × 5 ಗೊತ್ತು. ನಾನಿವಾಗ ಏನ್ ಮಾಡ್ಬೇಕು? 4 5 ಎಷ್ಟಪ್ಪ? 20. ನಾ ಹಿಂದೆ ಹೇಳಿದೆ 4 7 ಗೊತ್ತಿಲ್ಲ, 4 5 20. ಅದೇ ತರ ನನಗೆ 4 2 ಗೊತ್ತು. 4 2 ಎಷ್ಟು? 8. ನನಗೆ ಗೊತ್ತಿರೋದೇನು? 4 × 7 ಗೊತ್ತಿಲ್ಲ, 4 × 5 ಗೊತ್ತು, 4 × 2 ಗೊತ್ತು. ಈಗ ನಾನು ಆದ್ರೆ ಇಲ್ಲೊಂದು ವಿಶೇಷ ಏನು ಅಂತ ಹೇಳಿದ್ರೆ, 5 + 2 7. ಅಂದ್ರೆ 7ನ್ನ 5 + 2 ಅಂತ ಬರೀಬಹುದು. ಇಲ್ಲಿ ನೋಡಿ, 7ನ್ನ 5 + 2 ಅಂತ ಬರೀಬಹುದು. ನಮ್ಗೆ ಏನ್ ಗೊತ್ತಿರೋದು? 4 × 5. ಇಲ್ಲಿ ನೋಡಿ, 4 ಸಾಲು, ಅದ್ರಲ್ಲಿ ಪ್ರತಿ ಸಾಲಿನಲ್ಲೂ 5 5 ಹುಲಿ. 4 ಸಾಲಿದಾವೆ, ಪ್ರತಿ ಸಾಲಿನಲ್ಲೂ 5 5 ಹುಲಿ. ಇದನ್ನ 4 × 5 ಅಂತ ಬರಿಬಹುದು. ಅದೇ ರೀತಿ ನನಗೆ 4 × 2 ಗೊತ್ತು. ಪ್ರತಿ ಸಾಲಿನಲ್ಲೂ 2 2 ಹುಲಿಗಳಿದಾವೆ. 1 2 1 2 1 2. ನಾನು ಇದನ್ನ 4 × 2 ಅಂತ ಬರಿಬಹುದು. ಈಗ ನಮ್ ಲೆಕ್ಕ ನಾವ್ ಹೆಂಗ್ ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ನೋಡ್ರಿ, 4ನ್ನ ಹಂಗೆ ಇಟ್ಕೊಂಡು ಇಂಟು 7ನ್ನ ಏನಂತ ಬರ್ದಿದೀವಿ? 5 + 2. ನೆಕ್ಸ್ಟ್ ಈ 4ನ್ನ 5ಕ್ಕೂ ಮಲ್ಟಿಪ್ಲೈ ಮಾಡ್ರಿ, 2ಕ್ಕೂ ಮಲ್ಟಿಪ್ಲೈ ಮಾಡ್ರಿ. ಆಗೇನ್ ಬರುತ್ತೆ ನಮ್ಗೆ? 4 × 5 + 4 × 2. ನೋಡ್ರಿ, 4 × 5 + 4 × 2. 4 5 ಎಷ್ಟಪ್ಪ? 4 1 4, 4 5 20. ಅದೇ ರೀತಿ 4 2 ಎಷ್ಟು? 8. 20 + 8 ಎಷ್ಟು? 28. ನಮಗ್ ಬೇಕಾಗಿರೋದೇನು? 28. ನಮಗ್ ಬಂದಿರೋದು 28. ಇಲ್ಲ, ನನಗೆ ಇವಾಗ ಏನೋ ನಾನು ಚಿತ್ರ ಇಟ್ಕೊಂಡು ನನಗೆ ಆಗದೇ ಇಲ್ಲ, ನನಗೆ ಬಾಕ್ಸ್ ಡಯಾಗ್ರಾಮೇ ಬೇಕು, ಇದ್ರಲ್ಲಿ ನನಗೆ ಹೇಳ್ಕೊಡಿ ಅಂತಂದ್ರೆ ಸೇಮ್ ಇವಾಗ ನಮ್ಗೆ ಗೊತ್ತಿರೋದೇನು? 4 × 5. ನೋಡ್ರಿ, 4ನ್ನ 5 ಸರಿ ಕೂಡಿದ್ರೆ ಎಷ್ಟು ಬರುತ್ತೆ? 1 2 3 4 5. 4ನ್ನ 5 ಸರಿ ಕೂಡಬೇಕು, ಅದು ಮಾತ್ರ ನನಗೆ ಗೊತ್ತು. ಅದೇ ರೀತಿ 4ನ್ನ 2 ಸರಿ ಕೂಡಿದ್ರೆ ಎಷ್ಟು ಬರುತ್ತೆ? ಅದು ಮಾತ್ರ ಗೊತ್ತು. ಇವಾಗ 4 5 ಎಷ್ಟಪ್ಪ? 20 + 4 2 8. ಇವೆರಡರನ್ನು ಕೂಡಿದ್ರು 28. ನಮಗ್ ಬೇಕಾಗಿರೋದು 28, ನಮಗ್ ಬಂದಿರೋದು 28. ಇದನ್ನ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಬೇರೆ ಉದಾಹರಣೆ ನೋಡೋಣ, ಅವಾಗ ಗೊತ್ತಾಗುತ್ತೆ. ಬೇರೆ ಉದಾಹರಣೆ ಅದು 4 × 7 ಬೇಡ, ಇವಾಗ ಒಂದು 6 × 9 ತಗೊಳ್ಳೋಣ. ಇವಾಗ 7ನ್ನ 5 + 2 ಅಂತ ಬರೆದ್ರೆ, 9ನ್ನ ನಾವ್ ಯಾವ ರೀತಿ ಬರೀಬಹುದು? 9ನ್ನ ಇವಾಗ 5 + 4 ಅಂತ ಬರೀಬಹುದು, ಅಥವಾ 9ನ್ನ 3 + 6, ಅಥವಾ 7 + 2, ಅಥವಾ 12 - 3,
ಅಥವಾ 15 ಮೈನಸ್ 6. ನೋಡ್ರಿ 9 ಇಷ್ಟು ತರ ಬರೀಬಹುದು. ಇಷ್ಟೇನ ಇನ್ನೂ ಹಲವಾರು ತರ ಬರೀಬಹುದು. ನಾನ್ ಯಾವ ತರ ಬರ್ಕೋತೀನಿ ಈಸಿಯಾಗಿ ನೋಡಿ. 9ನ್ನ ನಾನು ಏನಂತ ಬರ್ದಿದ್ದೀನಿ, 10 ಮೈನಸ್ 1. ಇವಿಷ್ಟರಲ್ಲೂ ಲೆಕ್ಕ ಹಾಕೊಂಡ್ರೆ 10 ಮೈನಸ್ 1 ಈಸಿ. ಯಾಕಂತ ಹೇಳಿದ್ರೆ ಇವಾಗ 6ನ್ನ 10ಕ್ಕೆ ಮಲ್ಟಿಪ್ಲೈ ಮಾಡ್ರಿ. 6 ಇಂಟು 10, 6 ಇಂಟು 1. ಈ ಲೆಕ್ಕ ತಗೊಂಡ್ರೆ ಈ ಸೈಡಲ್ಲಿರೋ ನಮ್ಮ ವ್ಯಾಲ್ಯೂಸ್ಗಿಂತ ಇದೇ ಈಸಿಯಾಗಿ ಬಂದಿರುತ್ತೆ. 6 ಹತ್ಲ ಎಷ್ಟು ಅಂತ ಯಾರನ್ನ ಕೇಳಿದ್ರು ಈಸಿಯಾಗಿ ಹೇಳ್ತಾರೆ 60. 6 ಅಂದ್ಲ ಎಷ್ಟು ಅಂದ್ರು 6. 60ರಲ್ಲಿ 6 ಹೋದ್ರೆ 54. 60 ಮೈನಸ್ 6 54. ಇಷ್ಟು ಈಸಿಯಾಗಿ ಬರ್ಬೇಕಾಗಿರೋದು ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ 4 ಇಂಟು 7, 6 ಇಂಟು 9, 8 ಇಂಟು 4, 12 ಇಂಟು 5 ಇಷ್ಟೇನಾ? ಈ ಲೆಕ್ಕಕ್ಕೆ ಮಾತ್ರ ಸಾಲ್ವ್ ಮಾಡಕ್ ಆಗುತ್ತಾ ಅಂತ ಹೇಳಿದ್ರೆ, ಈ ಪ್ರಶ್ನೆ ಇರೋ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ, ಅತಿ ಕಷ್ಟವಾಗಿರೋ ಲೆಕ್ಕನು ನಾವು ವಿತರಣಾ ನಿಯಮ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ನಾವಿಷ್ಟೊತ್ತು ಗುಣಲಬ್ಧ ಸಂಖ್ಯೆಗಳಿಗೆ ವಿತರಣಾ ನಿಯಮನ ಹೇಗೆ ಬಳಸೋದು ಅಂತ ಉದಾಹರಣೆ ಮೂಲಕ ಕಲಿತ್ವಾ. ಈಗ ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳಿಗೆ ಕಲಿಯೋಣ. ಭಾಗಲಬ್ಧ ಸಂಖ್ಯೆಗಳಲ್ಲಿ 2 ಫಾರ್ಮುಲಾ ಇರುತ್ತೆ ಅಥವಾ 2 ರೂಲ್ಸ್ ಇರುತ್ತೆ. ಏನಂತ ಹೇಳಿದ್ರೆ, a ಇಂಟು ಬಿ ಪ್ಲಸ್ ಸಿ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ. ಎ ಇಂಟು ಬಿ ಮೈನಸ್ ಸಿ ಅಂದ್ರೆ ಎ ಬಿ ಮೈನಸ್ ಎ ಸಿ. ಎ ಅನ್ನೋದು ಬಿ ಪ್ಲಸ್ ಸಿ ನ ಗುಣಿಸ್ತಿದೆ. ಹಾಗಾಗಿ ನಾವು ಎ ನ ಬಿಗೂ ಗುಣಿಸ್ತೀವಿ ಪ್ಲಸ್ ಎ ನ ಸಿಗೂ ಗುಣಿಸ್ತೀವಿ. ಅದೇ ರೀತಿ ಎ ನ ಬಿಗೂ ಗುಣಿಸ್ತೀವಿ, ಎ ನ ಸಿಗೂ ಗುಣಿಸ್ತೀವಿ. ಇದನ್ನ ನಾವೊಂದು ಉದಾಹರಣೆ ಮೂಲಕ ಕಲ್ತ್ಕೊಳ್ಳೋಣ. ಒಂದು ಉದಾಹರಣೆ 1/2 ಇಂಟು 3/4 ಪ್ಲಸ್ 5/2. ಇಲ್ಲಿ ಎ ಜಾಗದಲ್ಲಿ 1/2 ಇದೆ. ಎ ಅನ್ನೋದು ಬಿ ಪ್ಲಸ್ ಸಿ ಅಂದ್ರೆ ಬಿ ಜಾಗದಲ್ಲಿ 3/4, ಸಿ ಜಾಗದಲ್ಲಿ 5/2 ಇದೆ. ಎ ಅನ್ನೋದು ಬಿ ಪ್ಲಸ್ ಸಿಗೆ ಮಲ್ಟಿಪ್ಲೈ ಆಗ್ತಿದೆ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ 1/2 ನ 3/4ಗೂ ಗುಣಿಸ್ಬೇಕು ಪ್ಲಸ್ ಹಾಗೆ ಇಟ್ಕೊಂಡು 1/2 ನ 5/2ಗೂ ಗುಣಿಸ್ಬೇಕು. ಇವಾಗ ಏನ್ ಬರುತ್ತೆ, 1/2 ಇಂಟು 3/4 ಪ್ಲಸ್ ಹಾಗೆ ಇಟ್ಕೊಂಡಿದೀನಿ 1/2 ಇಂಟು 5/2 ಅಂತ ಬರುತ್ತೆ. ಇಲ್ಲಿ 1/2 ಇಂಟು 3/4 ನ ನಾವು ಸಾಲ್ವ್ ಮಾಡೋಣ. ಅದೇ ರೀತಿ 1/2 ಇಂಟು 5/2 ನಾವು ಸಾಲ್ವ್ ಮಾಡೋಣ. 1 ನ 3 ಗುಣಿಸ್ತಿದೀವಿ, 2 ನ 4 ಗುಣಿಸ್ತಿದೀವಿ, 1 ನ 5 ಗುಣಿಸ್ತಿದೀವಿ, ಅದೇ ರೀತಿ 2 ನ 2 ಗುಣಿಸ್ತಿದೀವಿ. ಇಲ್ಲಿ 3/8 ಪ್ಲಸ್ 5/4 ಅಂತ ಬರುತ್ತೆ. ಈ ಟರ್ಮ್ ಬಂದು ಸಾಲ್ವ್ ಮಾಡಿದಾಗ 3/8 ಬಂತು, ಇದು 5/4 ಬಂತು. ಈಗ ನಾನು 8 ನ ಎಲ್ ಸಿ ಎಂ ತಗೊಂಡಾಗ ನನಗೆ 3 ಪ್ಲಸ್ 10 ಡಿವೈಡೆಡ್ ಬೈ 8 ಅಂತ ಬರುತ್ತೆ. 3 ಪ್ಲಸ್ 10 ಎಷ್ಟು ಅಂತ ಹೇಳಿದ್ರೆ 13. 13/8 ಅಂತ ಬರುತ್ತೆ. ನಾನು ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿದೀನಿ. ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿ ನೋಡಿ. ಇಲ್ಲಿ ಖಂಡಿತವಾಗ್ಲೂ 13/8 ಬರುತ್ತೆ. ಇದು 13/8 ಬರ್ತಿದೆ ಅಂತ ಹೇಳಿದ್ರೆ ಈ ರೂಲ್ ಏನಿದೆಯೋ ಇದು ಕರೆಕ್ಟ್ ಆಗಿದೆ, ಇದು ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಇದನ್ನೇ ನಾವು ಈ ಫಾರ್ಮುಲಾ ನೋಡೋಣ. ಎ ಇಂಟು ಬಿ ಮೈನಸ್ ಸಿ ನಲ್ಲಿ ಇಲ್ಲಿ ನಾನು ಸೇಮ್ ಟರ್ಮ್ಸ್ ತಗೊಂತೀನಿ, ಮಧ್ಯದಲ್ಲಿ ಮೈನಸ್ ತಗೊಂಡಿ. ನಂಬರ್ಸ್ ಎಲ್ಲ ಸೇಮ್ ಇದೆ, ಮಧ್ಯದಲ್ಲಿ ಮೈನಸ್ ಇರೋದ್ರಿಂದ ನಾನು ಸಾಲ್ವ್ ಮಾಡಿದಾಗ ಎಲ್ಲ ಸೇಮ್ ಬರುತ್ತೆ, ಮಧ್ಯದಲ್ಲಿ ಮೈನಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲೂ ಮೈನಸ್ ಇದೆ. 3/8 ಮೈನಸ್ 5/4 ಆಗುತ್ತೆ. 8 ಅನ್ನೋದು ಎಲ್ ಸಿ ಎಂ ತಗೊಂಡಾಗ ನನಗೆ 3 ಮೈನಸ್ 10 ಅಂತ ಬರುತ್ತೆ. ಪ್ಲಸ್ 3 ಮೈನಸ್ 10 ಅಂತ ಬರುತ್ತೆ. ಮೈನಸ್ 10ರಲ್ಲಿ ನಾನು ಪ್ಲಸ್ 3ನ ಕೂಡಿದಾಗ ಅಥವಾ 3ರಲ್ಲಿ ಮೈನಸ್ 10ನ ಕಳೆದ್ರೆ ನನಗೆ ಮೈನಸ್ 7/8 ಅಂತ ಬರುತ್ತೆ. ನಾನು ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿದೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿದ್ರು ನನಗೆ ಮೈನಸ್ 7/8 ಬರುತ್ತೆ. ಹಿಂಗ್ ಬಂದಿದೆ ಅಂತ ಹೇಳಿದ್ರೆ ಎ ಇಂಟು ಬಿ ಮೈನಸ್ ಸಿ ಈಕ್ವಲ್ ಟು ಎ ಬಿ ಮೈನಸ್ ಎ ಸಿ ಅನ್ನೋದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ ಎರಡೂ ರೂಲ್ನು ಸ್ಯಾಟಿಸ್ಫೈ ಮಾಡೋದ್ರಿಂದ ವಿತರಣಾ ನಿಯಮ ಭಾಗಲಬ್ಧ ಸಂಖ್ಯೆಗಳಿಗೆ ಅನ್ವಯಿಸುತ್ತಾ ಅಂತ ಕೇಳಿದ್ರೆ ಹೌದು, ವಿತರಣಾ ನಿಯಮ ಭಾಗಲಬ್ಧ ಸಂಖ್ಯೆಗಳಿಗೆ ಅನ್ವಯಿಸುತ್ತೆ ಅಂತ ಆಗುತ್ತೆ. ನಾನು ಇವಾಗ ಒಂದು ಉದಾಹರಣೆ ಸಾಲ್ವ್ ಮಾಡೋಣ. ನಿಮ್ಗೊಂದು ಪ್ರಶ್ನೆ ಕೊಡ್ತೀನಿ, ಒಂದು ಬೋನಸ್ ಪ್ರಶ್ನೆ. ಏನು ಅಂತ ಹೇಳಿದ್ರೆ ಮೈನಸ್ 3/4, 2/3 ಮತ್ತೆ ಮೈನಸ್ 5/6 ಅಂತ. ಇದನ್ನ ಎ ಇಂಟು ಬಿ ಪ್ಲಸ್ ಸಿ ಮತ್ತೆ ಎ ಇಂಟು ಬಿ ಮೈನಸ್ ಸಿ ರೂಲ್ಸ್ ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಿ ನೋಡಿ.